ಅಂದ್ರೆ ನಮ್ಮೊಂದು ಭಾರತೀಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ 5ನೇ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅದ ನಂತರ SSLC ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಸುಮಾರು 19,504 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಇಲ್ಲಿ ಕಾಣಿಸ್ತಾ ಇರಬಹುದು. 19/6/2025 ಹೊಸ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಈ ಒಂದು 19,504 ಪೋಸ್ಟು ಯಾವ್ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಮತ್ತು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪೋಸ್ಟು, ಯಾವ ಒಂದು ರಾಜ್ಯ, ಎಷ್ಟು ಹುದ್ದೆಗಳು, ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದಾನೆ. ಯಾವ ಒಂದು ಪೋಸ್ಟು, ಅದ ನಂತರ ಯಾರು ಅರ್ಜಿ ಸಲ್ಲಿಸಬೇಕು, ಅರ್ಹತೆ ಏನು, ವಯೋಮಿತಿ, ಎಲ್ಲದರ ಬಗ್ಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲನ್ನು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ನಿಮ್ಮಿಂದ ಕೆಲವರಿಗೆ ಹೆಲ್ಪ್ ಆಗಲಿ. ಬನ್ನಿ ಸ್ನೇಹಿತರೆ, ಟೋಟಲ್ ಆಗಿ ಆಗಲೇ ತಿಳಿಸ್ಕೊಟ್ಟಿರುವಂತೆ 19,504 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ನೋಡಿ, ತುಂಬಾ ಜನ ಕನಸಿರತ್ತ ಮಹಿಳಾ ಅಭ್ಯರ್ಥಿಗಳದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಬೇಕು, ಅದ ನಂತರ ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಆಗಬೇಕು, ಅಂಗನವಾಡಿ ಸಹಾಯಕ ಹುದ್ದೆಯನ್ನ ಪಡಿಬೇಕಂತೇಳಿ ತುಂಬಾ ಜನ ಕನಸಿರತ್ತೆ. ಅದೇ ಪೋಸ್ಟಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದು ಹಿಂದಿದಲ್ಲಿ ಕೊಟ್ಟಿದ್ದಾರೆ. ನಾನು ನಿಮಗೆ ಸಂಪೂರ್ಣ ಕನ್ನಡದಲ್ಲಿ ತಿಳಿಸ್ಕೊಡ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮೊದಲಿಗೆ ಖಾಲಿ ಇರುವಂತ ಪೋಸ್ಟು ಅಂಗನವಾಡಿ ಕಾರ್ಯಕರ್ತೆ, ಅದ ನಂತರ ಅಂಗನವಾಡಿ ಸಹಾಯಕಿ, ಅಂಗನವಾಡಿ ಕಾರ್ಯಕರ್ತೆ ಸುಮಾರು 2,027 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಎಷ್ಟು ಹೇಳಿ? ಅಂಗನವಾಡಿ ಕಾರ್ಯಕರ್ತೆ 2,027 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದ್ರ ಬಳಿಕ ಅಂಗನವಾಡಿ ಸಹಾಯಕಿ ಅಂತೇಳಿ ಇದಕ್ಕೆ ಸುಮಾರು 17,477 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ ಆಗಿ 19,504 ಪೋಸ್ಟಿಗೆ ಅರ್ಜಿಯನ್ನ ಕರೆದಿರುವಂತದ್ದು. ಇದಕ್ಕೆ ನೀವು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಸಂಪೂರ್ಣವಾಗಿ ಆನ್ಲೈನ್ ಅಲ್ಲಿ ಇರತ್ತೆ. ಅರ್ಜಿ ಸಲ್ಲಿಸುವಂತ ಲಿಂಕು, ಅದರ ಬಳಿಕ ನಿಮ್ಮ ಒಂದು PDF ಫಾರ್ಮು ನಮ್ಮ ಒಂದು ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರತ್ತೆ, ಅಪ್ಲೈ ನಾವು ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿ. ಯಾವುದೇ ರೀತಿಯಾಗಿ ಟೆನ್ಷನ್ ತಗೋಬೇಡಿ, ಅಪ್ಲೈ ಮಾಡಿ. ಅಥವಾ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾನು ಇನ್ಸ್ಟಾದಲ್ಲಿ ಕೂಡ ಇದ್ರದ್ದು ಅಫಿಷಿಯಲ್ ಆಗಿರುವಂಥ ನೋಟಿಫಿಕೇಶನ್ ಎಲ್ಲ ಕೂಡ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಅದ್ರ ಬಳಿಕ ಜಿಲ್ಲಾ ವಾರದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅದನ್ನೆಲ್ಲ ಹೇಳ್ಕೊತಾ ಇದ್ರೆ ತುಂಬಾ ಟೈಮ್ ಬೇಕಾಗತ್ತೆ. ಇನ್ನು ವಿದ್ಯಾರ್ಹತೆ, ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಸಂಬಂಧಪಟ್ಟಂತೆ ಕನಿಷ್ಠವಾಗಿ 10ನೇ ಅದ ನಂತರ ಸೆಕೆಂಡ್ PUC 2 ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಅದ್ರ ಬಳಿಕ ಅಂಗನವಾಡಿ ಸಹಾಯಕ ಹುದ್ದೆಗೆ ಏನ್ ಹೇಳ್ತಾ ಇದ್ದೇನೆ, ಅಂಗನವಾಡಿ ಸಹಾಯಕ ಹುದ್ದೆಗೆ ಜಸ್ಟ್ ನೀವು 5ನೇ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. 5ನೇ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ನಿಮ್ಮೊಂದು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗತ್ತೆ. ಅದ ನಂತರ ನಿಮ್ಮ ವಯಸ್ಸು ಕೂಡ ಆಗಿರ್ಬೇಕು. ಕೆಲವು ಜನ ಅನ್ಬಹುದು, ಸರ್ ನಮಗೆ ವಯಸ್ಸೇ ಆಗಿಲ್ಲ, ನಾವು ಹೇಗೆ ಅರ್ಜಿ ಸಲ್ಲಿಸ್ಬೇಕಂತೇಳಿ. ನಾನು ಸಣ್ಣ ಹುಡುಗರಿಗೆ ಹೇಳ್ತಾ ಇಲ್ಲ, 5ನೇ ಪಾಸ್ ಆಗಿ ಕೆಲವು ಜನ ಮಹಿಳಾ ಅಭ್ಯರ್ಥಿಗಳು ಬಿಟ್ಟಿರ್ತಾರ, ಕಾಲೇಜ್ಗೆ ಹೋಗಿರಲ್ಲ, ಮುಂದ್ಗಡೆ ಶಾಲೆನೇ ಕಲ್ತಿರಲ್ಲ. ಅಂತ ಒಂದು ಮಹಿಳಾ ಅಭ್ಯರ್ಥಿಗೆ 18 ವರ್ಷ ಆಗಿರತ್ತೆ, ಮದುವೆನ ಆಗಿರತ್ತೆ, ಆದ್ರೆ ಅವ್ರಿಗೆ ಯಾವ್ದಾದ್ರು ಒಂದು ಜಾಬ್ ಬೇಕಾಗಿರತ್ತೆ. ಅಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು, ತುಂಬಾ ಯೂಸು. ಇನ್ನು ವಯೋಮಿತಿ ಕನಿಷ್ಠವಾಗಿ 18ರಿಂದ ನಿಮಗೆ 35 ವರ್ಷದ ತನಕ ಅವಕಾಶ ಇರತ್ತೆ. ಸರ್ಕಾರದ ಮಾನದಂಡಗಳ ಪ್ರಕಾರ 18ರಿಂದ 35. ಮತ್ತು ವಯೋಮಿತಿ ಕೂಡ ಸಡಿಲಿಕರತ್ತೆ. SC ST ಮಹಿಳೆಯರಿಗೆ ಮಾತ್ರ 5 ವರ್ಷದ ತನಕ ಸಡಿಲಿಕರತ್ತೆ. ಇದು ಆನ್ಲೈನ್ ನಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರು ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬೇಕು. ಮತ್ತೆ ಅರ್ಜಿ ಶುಲ್ಕ ಕೂಡ ಇರತ್ತೆ. 100 ರೂಪಾಯಿ ತನ ನಿಮಗೆ ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, 100 ರೂಪಾಯಿ ತನ ನೀವು ಅರ್ಜಿ ಶುಲ್ಕ ಪಾವತಿ ಮಾಡಬೇಕು. ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು. ಪುರುಷರಿಗೆ ಅವಕಾಶ ಇಲ್ಲ. ಮಹಿಳೆಯರು SC ST OBC ಅಭ್ಯರ್ಥಿ ಎಲ್ಲ ಮಹಿಳೆಯರು ಅಪ್ಲೈ ಮಾಡಿ. ಇದು ಆನ್ಲೈನ್ ಇರೋದ್ರಿಂದ. ಇನ್ನು ಆಯ್ಕೆ ಪ್ರಕಾರದಲ್ಲಿ ಮೆರಿಟ್ ಪಟ್ಟಿ ಮೇಲೆ ಆಯ್ಕೆ ಮಾಡ್ತಾರೆ. ಅಂದ್ರೆ ನೀವು ಸೆಕ್ಷನ್ ಅರ್ಹತೆಯಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡ್ರೆ ಯಾರ್ದು ಜಾಸ್ತಿ ಆಗಿದೆ ಅವರನ್ನ ಆಯ್ಕೆ ಮಾಡ್ತಾರೆ. ಸಂದರ್ಶನದಲ್ಲಿ ಕೂಡ ಅದೇ ರೀತಿಯಾಗಿ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಮತ್ತು ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಅದ್ರ ಬಳಿಕ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಇಲ್ಲಿ ಹೇಳುವಂತ ವೆಬ್ಸೈಟ್ ನೋಡಿ, www.chayanmponline.gov.in ಗೆ ಭೇಟಿ ನೋಡ್ಕೊಂಡು ಅರ್ಜಿ ಸಲ್ಲಿಸಿ. ಅಥವಾ ಇದರಲ್ಲಿ ಕೊಟ್ಟಿದ್ದಾರೆ, ಒಂದೇ ನಿಮಿಷ ತೋರಿಸ್ಕೊಡ್ತೇನೆ ನಿಮಗೆ. ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಆಸಕ್ತಿ ಇದ್ದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಇದು ಎಲ್ಲಿಂದ ಅರ್ಜಿ ನೇಮಕಾತಿ ಬಂದಿದೆ ಅಂದ್ರೆ ಇಲ್ಲಿದೆ ನೋಡಿ, ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ವೆಬ್ಸೈಟು. MP ರಾಜ್ಯದಿಂದ ಬಂದಿರತ್ತೆ. ಅಂದ್ರೆ ಮಧ್ಯಪ್ರದೇಶದಿಂದ ಈ ಒಂದು ಅಧಿಸೂಚನೆ ಆಗಿರತ್ತೆ. ಭಾರತದಲ್ಲಿ ಅರ್ಜಿ ಕರೆದಿದ್ದಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4,000ಕ್ಕಿಂತ ಅಧಿಕ ಪೋಸ್ಟ್
WCS ದಲ್ಲಿ ಖಾಲಿ ಇರತ್ತೆ, ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರತ್ತೆ. ಆದ್ರೆ ಅವರು ನೇಮಕಾತಿ ಮಾಡ್ಕೋತಾ ಇಲ್ಲ. ಹೌದು ಸ್ನೇಹಿತರೆ, ಈ ಒಂದು ಸಚಿವರೆಲ್ಲ ಮಾತಾಡ್ಕೊಂಡು ನೇಮಕಾತಿ ಮಾಡ್ಕೋತಾ ಇಲ್ಲ. ಅವ್ರಿಗೆ ಯಾವಾಗ ಹಣ ಬೇಕಾಗತ್ತೆ ಅವಾಗ ಅವ್ರು ಮಾಡ್ಕೋತಾರೆ. ಅಲ್ಲಿ ತನಕ ವೇಟ್ ಮಾಡಿ. ಕರ್ನಾಟಕ ರಾಜ್ಯದಿಂದ ಯಾರು ವೇಟ್ ಮಾಡ್ತಾ ಇದ್ದಾರಾ ಕಮೆಂಟ್ನ ತಿಳಿಸಿ. ನಾನು ನಿಮಗೆ ಸೆಪ್ರೇಟ್ ಆಗಿ ಅಲ್ಲಿ ಮಾಹಿತಿಯನ್ನು ತಿಳ್ಕೊಂಡು ನಾನು ನಿಮಗೆ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ನಮ್ಮ ಒಂದು ಭಾರತೀಯ ಮಧ್ಯಪ್ರದೇಶ. ಆಸಕ್ತಿ ಇದ್ದವಂತರು ಅಪ್ಲೈ ಮಾಡೋರು ಮಾಡಿ, ಅಥವಾ ಬೇಡ ಅಂದ್ರೆ ಬಿಟ್ಟುಬೇಡಿ. ಕೆಲವು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಕೆಲವು ಜನ ಬಂದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರಾ ಅಂಥವ್ರಿಗೆ ಕೆಲವು ಜನಕ್ಕೆ ಹೆಲ್ಪ್ ಆಗತ್ತೆ. ಅದೇ ಒಂದು ಕಾರಣಕ್ಕೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿರೋದು. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಕರ್ನಾಟಕ ರಾಜ್ಯದ್ದು ಮಾಡಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಕಮೆಂಟ್ನ ತಿಳಿಸಿ.